ಇನ್ನು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇರೋದು ಗೊತ್ತೇ ಇದೆ. ಆದ್ರೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ತಟ್ಟಿದೆ ನೀರಿನ ಸಮಸ್ಯೆ. ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ತಟ್ಟಿದ ನೀರಿನ ಸಮಸ್ಯೆ. ಬೆಂಗಳೂರಿನಲ್ಲಿ ಜ್ಞಾನ ಭಾರತಿ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮಾತೆ ರಮಾಬಾಯಿ SC ST ಹಾಸ್ಟೆಲ್ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ. ಹಾಸ್ಟೆಲ್ ವಾರ್ಡನ್ ಸರಿ ಇಲ್ಲ ಅಂತ ವಿದ್ಯಾರ್ಥಿಗಳಿಂದ ಕಿಡಿ. ಬೆಂಗಳೂರು ವಿಶ್ವವಿದ್ಯಾಲಯ ಮುಖ್ಯ ರಸ್ತೆಯೇ ಬಂದ್ ಆಗಿರುವಂತದ್ದು. ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ತಟ್ಟಿದ ನೀರಿನ ಸಮಸ್ಯೆ ಆಲ್ರೆಡಿ ಗೊತ್ತಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನೀರಿನ ಸಮಸ್ಯೆಯನ್ನ ನಾವಿಂದು ನೋಡ್ತಾ ಇದ್ದೀವಿ. ಬರೀ 2 ದಿನಗಳಾಯ್ತು ಮಳೆರಾಯ ಕರುಣೆ ತೋರಿದ್ದಾನೆ. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ನೀರಿನ ಸಮಸ್ಯೆ ಬಹಳಷ್ಟಿತ್ತು. ಆದ್ರೆ ಇಂದು ಜ್ಞಾನ ಭಾರತಿ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ಅವರ ಹಾಸ್ಟೆಲ್ಗೂ ಸಹ ನೀರಿನ ಸಮಸ್ಯೆ ತಟ್ಟಿದೆ. ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ತಟ್ಟಿದೆ ನೀರಿನ ಸಮಸ್ಯೆ. ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. CM ಸಿದ್ದರಾಮಯ್ಯ ಅವರೇ, ನೀವು ರೆಸಾರ್ಟ್ ನಲ್ಲಿ ಕೂತ್ಕೋತೀರಿ, ಅಲ್ಲೇ ಬಿಸ್ಲರಿ ನೀರನ್ನ ಕುಡಿತೀರಿ, ಆದ್ರೆ ಜನಸಾಮಾನ್ಯರ ಗತಿ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಬೇಸಿಗೆ ಶುರುವಾದಾಗಿನಿಂದ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಇದರ ಜೊತೆಗೆ ಇವತ್ತು ನೋಡೋದಾದ್ರೆ ವಿದ್ಯಾರ್ಥಿನಿಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೂ ಸಹ ನೀರಿನ ಸಮಸ್ಯೆ ತಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಜ್ಞಾನ ಭಾರತಿ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮಾತೆ ರಮಾಬಾಯಿ SC ST ಹಾಸ್ಟೆಲ್ ವಿದ್ಯಾರ್ಥಿನಿಯರಿಂದ ಈ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹಾಸ್ಟೆಲ್ ವಾರ್ಡನ್ ಸರಿ ಇಲ್ಲ ಅಂತ ವಿದ್ಯಾರ್ಥಿಗಳ ಕಿಡಿ. ಅಂದ್ರೆ ವಿದ್ಯಾರ್ಥಿಗಳು ಈ ರೀತಿಯಾಗಿರುವಂತಹ ಆರೋಪವನ್ನು ಸಹ ಹೊರಿಸ್ತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಮುಖ್ಯ ರಸ್ತೆಗೆ ಬಂದ್ ಆಗಿರುವಂತದ್ದು. ನೀರಿನ ಸಮಸ್ಯೆಯಿಂದ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ದೃಶ್ಯಗಳಲ್ಲಿ. ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ.